ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಟ್ಟಿನ ಸಮಸ್ಯೆಗಳ ಬಗ್ಗೆ ಅಂದ್ರೆ ಮನೆ ಮದ್ದಲ್ಲಿ ನಾವು ಏನ್ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ ಮುಟ್ಟಿನ ಸಮಸ್ಯೆಗಳು ಅಂದ್ರೆ ಮಹಿಳೆಯರ ಸಮಸ್ಯೆಗಳು, ಸ್ತ್ರೀల ಸಮಸ್ಯೆಗಳು ಏನೇನಿದೆಯೇ, ಈ ಮುಟ್ಟಿನ ಸಮಸ್ಯೆಗಳು ಅದಕ್ಕೆ ಪರಿಹಾರ ಯಾವ ತರ ನಾವು ತಗೋಬಹುದು. ಮುಟ್ಟಿನ ಸಮಸ್ಯೆಗಳು ಎಲ್ಲ ಸ್ತ್ರೀಗೆ ಬೇರೆ ಸಮಸ್ಯೆಗಳು ಏನಿರ್ತದೆ ಅಂದ್ರೆ ಈ ಗರ್ಭಧಾರಣ ಆಗ್ತಾ ಇಲ್ಲ, ಮತ್ತೆ ಸರಿಯಾಗಿ ಋತುಸ್ರಾವ ಆಗ್ತಾ ಇಲ್ಲ ಅಂತಂದ್ರೆ ಅವ್ರಿಗೂ ಇನ್ನೂ ಬೇರೆ ಬೇರೆ ಕಾರಣಗಳಿದೆ. ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಅಂದ್ರೆ ನಮ್ಮ ಹಾರ್ಮೋನ್ಸ್ ಅನ್ನು ಉತ್ಪಾದನೆ ಆಗೋದು ಸರಿಯಾಗಿ ಆಗ್ತಾ ಇಲ್ಲ, ಅಸಮತೋಲ ಆಗ್ತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಇರುವಾಗ ಖಂಡಿತವಾಗಿ ಈ ಮುಟ್ಟಿನ ಸಮಸ್ಯೆಗಳು, ಋತುಸ್ರಾವ ಸಮಸ್ಯೆಗಳು ಶುರು ಆಗುತ್ತೆ. ಸೊ ಅದರಿಂದ ಖಂಡಿತವಾಗಿ ಈ ನಮ್ಮ ಯಾವುದೇ ಬಂಜೆತನ ಇದೆಯೋ ಅದನ್ನು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇವತ್ತು ಕೂಲಂಕುಷವಾಗಿ ಮನೆಮದ್ದು ಭಾಗವಾಗಿ ಮುಟ್ಟಿನ ಸಮಸ್ಯೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ಈ ಮುಟ್ಟಿನ ಸಮಸ್ಯೆಗಳು ಮಾನಸಿಕ ಸ್ನೇಹಿತರೆ ಏನಾಗ್ತದೆ, ಮಾಸಿಕ ಋತುಚಕ್ರವರು ಅವರ ಆರೋಗ್ಯ, ಒಂದು ಮಹಿಳೆಯರ ಆರೋಗ್ಯಕ್ಕೆ ಇದು ಕನ್ನಡಿಯಾಗಿದೆ. ಒಂಥರ ನಮ್ಮ ಮಹಿಳೆಯರ ಆರೋಗ್ಯ ಚೆನ್ನಾಗಿದೆಯಾ ಇಲ್ಲ ಅಂತ ತಿಳ್ಕೊಬೇಕಂದ್ರೆ ಮಹಿಳೆಯರ ಆ ಋತುಸ್ರಾವ ಯಾವ ತರ ಆಗ್ತಾ ಇದೆ ತಿಳ್ಕೊಂಡ್ರೆ ಆರೋಗ್ಯ ಚೆನ್ನಾಗಿದೆ, ನಿಮ್ಮ ಆರೋಗ್ಯ, ಮಹಿಳೆಯರ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಆತರ ಇಲ್ಲ ಅಂತಂದ್ರೆ ಅವ್ರ ಆರೋಗ್ಯ ಖಂಡಿತವಾಗಿ ಚೆನ್ನಾಗಿಲ್ಲ ಅಂತಾನೆ ಅರ್ಥ ಮಾಡ್ಕೋಬೇಕು. ಯಾವುದು ಈ ಮಾಸಿಕ ಋತುಚಕ್ರವ್ರ ಮೇಲೆ ಆಧಾರ ಆಗುತ್ತೆ ಸ್ನೇಹಿತರೆ. ಅದೊಂದು ತಿಳ್ಕೋಬೇಕು. ನಿಸರ್ಗದ ಪ್ರಕಾರ ಪ್ರತಿ ತಿಂಗಳು ಋತುಸ್ರಾವ ಸಾಮಾನ್ಯವಾಗಿದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಯಾಕೆ ಚೆನ್ನಾಗಿರ್ತದೆ ಅಂದ್ರೆ ಸ್ನೇಹಿತರೆ, ಮಹಿಳೆಯರಿಗೂ ದೇವರು ಕೊಟ್ಟಿರುವಂತ ಒಂದು ದೊಡ್ಡ ವರ ಇದು. ಏನಂತಂದ್ರೆ ಅದೇ ನಮ್ಮ ಪುರುಷರಿಗೂ ಅಂತ ಅವಕಾಶ ಇಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ ಎಷ್ಟೋ ನಾವು ತಿಂದಿರುವಂತ ಆಹಾರ ಆರೋಗ್ಯ ಶೈಲಿ ಮೇಲೆ ಆಧಾರ ಇಟ್ಕೊಂಡು ಎಷ್ಟೋ ನಮ್ಮ ಒಳಗಡೆ ಈ ವಿಷ ಪದಾರ್ಥಗಳು ಉತ್ಪನ್ನ ಆಗ್ತಾ ಇರ್ತದೆ, ಯಾವಾಗ್ಲೂ ಉತ್ಪನ್ನ ಆಗ್ತಾ ಇರ್ತದೆ. ಅದೇ ಟಾಕ್ಸಿನ್ಸ್ ಅಂತ ಕೇಳ್ತಾ ಇರ್ತೀವಿ. ಅಂದ್ರೆ ದೇಹದಲ್ಲಿ ಉತ್ಪನ್ನ ಆಗುವಂತ ಆ ವಿಷ ಪದಾರ್ಥಗಳು, ಟಾಕ್ಸಿನ್ಸ್ ಏನಿದೆಯೋ ನಮ್ಮ ದೇಹದಿಂದ ಸರಿಯಾಗಿ ಆಚೆ ಕಡೆ ತ್ಯಜಿಸ್ತಾ ಇರ್ಬೇಕು, ವಿಸರ್ಜನೆ ಮಾಡ್ತಾ ಇರ್ಬೇಕು. ಆದ್ರೆ ಅದು ಮಾಡೋಕ್ ಸಾಧ್ಯವಾಗ್ತಾ ಇಲ್ಲ ಇತ್ತೀಚಿನ ಕಾಲದಲ್ಲಿ. ಅದರಿಂದ ಏನಾಗ್ತದೆ, ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು, ತುಂಬಾ ಅದರಿಂದ ಅಡ್ಡ ಪರಿಣಾಮಗಳು, ಬೇರೆ ಬೇರೆ ರೋಗಗಳು ಶುರು ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದೆಲ್ಲ ಆಗ್ಬಾರ್ದು ಅಂದ್ರೆ ಒಂದೇನಂದ್ರೆ ಮಹಿಳೆಯರು ಕೊಟ್ಟಿರುವಂತ ಒಂದು ದೊಡ್ಡ ವರ ಏನಪ್ಪಾ ಅಂದ್ರೆ, ಈ ಪ್ರಕೃತಿಯಿಂದ ಸಿಗಿರುವಂತ ಒಂದು ದೊಡ್ಡ ವರ ಅಂದ್ರೆ ಈ ಪ್ರತಿ ತಿಂಗಳು ಆಗ್ತಾ ಇರುವಂತ ಈ ಮಾಸಿಕ ಋತುಚಕ್ರವೇನಿದೆಯೋ ಅದು ಅವ್ರಿಗೆ ತುಂಬಾ ಸಹಾಯ ಮಾಡುತ್ತೆ. ಈ ಎಲ್ಲಾ ವಿಷ ಪದಾರ್ಥಗಳನ್ನು ನಮ್ಮ ದೇಹದಿಂದ ಹೊರಗಾಗುವಂತ ಅವಕಾಶ ಮಹಿಳೆಯರಿಗಿದೆ. ಅದಕ್ಕೋಸ್ಕರ ಈ ಋತುಚಕ್ರವನ್ನು ಸರಿಯಾಗಿ ಕಾಪಾಡ್ಕೋಬೇಕಾಗತ್ತೆ, ಅವರು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಅದನ್ನು ಖಂಡಿತವಾಗಿ ನೀವು ಅಳವಡಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಮ್ಗೆ ಏನಾಗ್ತದೆ, ಮಹಿಳೆಯರಿಗೆ, ಸ್ತ್ರೀಗೆ, ಹೆಣ್ಮಕ್ಳಿಗೆ ಒಂದು 10 ವರ್ಷದಿಂದ ಇಲ್ಲ ಅಂದ್ರೆ 10 ವರ್ಷದಿಂದ 13 ವರ್ಷ ಆ ಸಮಯದಲ್ಲಿ ಖಂಡಿತವಾಗಿ ಈ ಮುಟ್ಟು ಅನ್ನೋ ಶುರು ಆಗತ್ತೆ. ಅಂದ್ರೆ ಋತುಸ್ರಾವ ಶುರು ಆಗತ್ತೆ. ಅದಕ್ಕೂ ಮುಂಚೆನೂ ಆಗ್ತಾ ಇದೆ. ಈಗ ಇತ್ತೀಚಿನ ಕಾಲದಲ್ಲಿ ನಾವು ಅದನ್ನು ನೋಡ್ತಾ ಇದ್ವಿ. ಯಾಕೆ ಆಗ್ತಾ ಇದೆ, ಅಷ್ಟು ಬೇಗ ಯಾಕೆ ಆಗ್ತಾ ಇದೆ ಅರ್ಥ ಮಾಡ್ಕೋಬೇಕಲ್ಲ. ಅಂದ್ರೆ ಒಂದು 8 ವರ್ಷ 9 ವರ್ಷದ ಹೆಣ್ಮಕ್ಳಿಗೂ ಈಗಾಗ್ಲೇ ಈ ಮುಟ್ಟು ಅನ್ನೋ ಶುರು ಆಗ್ತಾ ಇದೆ, ಋತುಸ್ರಾವ ಶುರು ಆಗ್ತಾ ಇದೆ. ಅದು ಒಳ್ಳೇದಲ್ಲ. ಯಾಕೆ ಒಳ್ಳೇದಲ್ಲ ಅಂದ್ರೆ, ಅಂತ ಚಿಕ್ಕ ವಯಸ್ಸಲ್ಲಿ ಆಗಿದ್ರೆ ಅವ್ರು ಬೇಗನೆ ಅವ್ರಿಗೆ ಮೆನೋಪಾಸ್ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಈಗ 8 ವರ್ಷದಲ್ಲಿ ಶುರು ಆಗಿದೆ ಅಂತ ಇಟ್ಕೊಳ್ಳಿ ಋತುಸ್ರಾವ, ನಿಮ್ಗೆ 35 ವರ್ಷದಲ್ಲೇ ಈ ಮೆನೋಪಾಸ್ ಸ್ಟಾರ್ಟ್ ಆಗ್ಬಿಡ್ತದೆ. ಮೆನೋಪಾಸ್ ಅಂದ್ರೆ ಏನು, ಋತುಸ್ರಾವ ಕಂಪ್ಲೀಟ್ ಸ್ಟಾಪ್ ಆಗೋದು, ಪೂರ್ತಿ ನಿಲ್ಸೋದು. ಅದನ್ನು ದೇಹ ಮಾಡ್ತದೆ. ಬಟ್ ಆದ್ರೆ ಬೇಗ ಮುಟ್ಟು ಅನ್ನೋದು ಸ್ಟಾರ್ಟ್ ಆದ್ರೆ ಬೇಗನೆ ಮೆನೋಪಾಸ್ ಬಂದ್ಬಿಡ್ತದೆ. ಅದು ಅರ್ಥ ಮಾಡ್ಕೊಳ್ಳಿ. ಮೆನೋಪಾಸ್ ಬಂದ್ರೆ ಏನು, ಖಂಡಿತವಾಗಿ ನಿಮ್ಮ ದೇಹದಿಂದ ಈ ರಕ್ತ ಆಚೆ ಕಡೆ ಹೋಗಲ್ಲ, ಈ ಋತುಸ್ರಾವ ಆಗಲ್ಲ. ಆಗಿಲ್ಲ ಅಂದ್ರೆ ನಿಮ್ಗೆ ರೋಗಗಳು ಶುರು ಆಗತ್ತೆ. ಮಹಿಳೆಯರು ಎಷ್ಟುವರೆಗೂ ಈ ಋತುಸ್ರಾವ ಆಗ್ತಾ ಇರ್ತದೆ ಅಷ್ಟುವರೆಗೂ ಅವ್ರಿಗೆ ಪ್ರತಿ ತಿಂಗಳು ಅವ್ರ ದೇಹ ಏನಾಗ್ತಾ ಇರ್ತದೆ, ಪೂರ್ತಿ ಶುದ್ಧಗೊಳಿಸ್ಕೊತಾ ಇರ್ತದೆ. ಅಂದ್ರೆ ಚೆಡು ರಕ್ತ, ಅಂದ್ರೆ ಒಂಥರ ಕೆಟ್ಟ ರಕ್ತ ಎಲ್ಲ ಆಚೆ ಕಡೆ ಹೋಗುತ್ತೆ. ಆ ರಕ್ತದಿಂದ ಕೆಟ್ಟ ಅಂಶಗಳು ಏನಿದೆಯೋ ಆ ರಕ್ತದಿಂದ ಒಳಗಡೆ ಕಲಿಸ್ತಾ ಇರ್ತಾರೆ ಮಹಿಳೆಯರು. ಅದು ಒಳ್ಳೆ ಅವಕಾಶ ಅವರಿಗೆ. ಸೊ ಆತರ ಆಗ್ತಾ ಇರುವಾಗ ಮೆನೋಪಾಸ್ ಇಲ್ಲ ಅಂತಂದ್ಮೇಲೆ ಖಂಡಿತವಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಮೆನೋಪಾಸ್ ಸ್ಟಾರ್ಟ್ ಆಗಿದೆ ಅಂದ್ರೆ ಏನು, ಋತುಸ್ರಾವ ಸ್ಟಾಪ್ ಆಗಿದೆ, ನಿಲ್ಸಿದ್ದಾರೆ ಅಂತ. ನಿಲ್ಸುವಾಗ ಏನಾಗ್ತದೆ, ಖಂಡಿತವಾಗಿ ಸ್ನೇಹಿತರೆ ನಿಮ್ಗೆ ಬೇರೆ ಬೇರೆ ರೋಗಗಳೆಲ್ಲ ಸ್ಟಾರ್ಟ್ ಆಗ್ಬಿಡ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಾಧಾನ್ಯತೆ ಇದೆ. ಆಮೇಲೆ ಇನ್ ಸ್ವಲ್ಪ ಜನ ಸ್ನೇಹಿತರೆ 50 ವರ್ಷವರೆಗೂ ಋತುಸ್ರಾವ ಆಗ್ತಾ ಇರ್ತದೆ. ನೋಡಿ, ಅದೆಷ್ಟು ಆರೋಗ್ಯವಂತ ಹೇಳ್ಬೋದು. ಅಂದ್ರೆ ಎಷ್ಟೋ ತುಂಬಾ ಕಡಿಮೆ ಜನ ಇರ್ತಾರೆ. ಒಂದು ಈಗಾಗಲೇ 35, 40, 45 ಒಳಗಡೆನೆ ಈ ಋತುಸ್ರಾವ ಸ್ಟಾಪ್ ಆಗ್ಬಿಡ್ತದೆ ಮಹಿಳೆಯರಿಗೆ ಅಲ್ವಾ. ಸೊ ಆತರ ಆಗ್ತಾ ಇದೆ. ಆದ್ರೆ ಸ್ವಲ್ಪ ಜನ ಏನಾಗ್ತದೆ, 45, 50 ವರ್ಷಗಳು ಋತುಸ್ರಾವ ಆಗ್ತಾ ಇರ್ತದೆ. ಅವರು ತುಂಬಾ ಆರೋಗ್ಯವಂತ ಆಗಿರ್ತಾರೆ. ಆದ್ರೆ ತುಂಬಾ ಕಡಿಮೆ ಜನ ಆತರ ಇರೋದು, ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಾವು ಈ ಋತುಸ್ರಾವ ಬಗ್ಗೆ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಆಮೇಲೆ ನೋಡಿ,
ಯಾಕೆ ಆಗ್ತಾ ಇದೆ, ಇನ್ನು ಸ್ವಲ್ಪ ಕಾರಣಗಳು ಈ ಮುಟ್ಟಿನ ಸಮಸ್ಯೆಗಳು ಬರೋದಕ್ಕೆ, ಋತುಸ್ರಾವ ಸರಿಯಾಗಿ ಆಗ್ತಾ ಇಲ್ಲ ಅಂತ ಎಲ್ಲದಕ್ಕೂ ಈ ಕಾರಣಗಳು ತಿಳ್ಕೊಳ್ಳೋಣ. ಈ ಕಾರಣಗಳು ಸರಿಪಡಿಸ್ಕೊಂಡ್ರೆ ಏನಾಗ್ತದೆ, ಸ್ವಲ್ಪ ಗುಣ ಈ ಮುಟ್ಟಿನ ಸಮಸ್ಯೆ, ಋತುಸ್ರಾವ ಚಕ್ರ ಅನ್ನೋದು, ಆ ಚಕ್ರ ಅನ್ನೋದು ಸರಿಯಾಗಿ ಸೈಕಲ್ ಅನ್ನು ಕರೆಕ್ಟ್ ಮಾಡ್ಕೊಂಡ್ರೆ, ಮೆನ್ಸ್ಟ್ರೇಷನ್ ಸೈಕಲ್ ಅಂತ ಹೇಳ್ತೀವಲ್ಲ, ಅದು ಆ ಮೆನ್ಸ್ಟ್ರಲ್ ಸೈಕಲ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ, ಋತುಚಕ್ರ ಅನ್ನೋದು ನಿಮ್ಗೆ ಖಂಡಿತವಾಗಿ ಯಾವುದೇ ಬಂಜೆತನ ಇದ್ರು, ಮತ್ತೆ ನಿಮ್ಗೆ ಯಾವುದೇ ಅನಾರೋಗ್ಯವಿದ್ರು, ಅಂದ್ರೆ ಆ ಅನಾರೋಗ್ಯ ಏನು, ಈ ಮೂತ್ರ, ಅಂದ್ರೆ ಈ ಗರ್ಭಾಶಯ, ಈ ಓವರಿನ್ ಗರ್ಭಾಶಯ ಬಗ್ಗೆ ಸ್ವಲ್ಪ ಹೊರಗಡೆ ಫೈಬ್ರಾಯ್ಡ್ ಅಂತ ಹೇಳ್ತಾರೆ, ಸಿಸ್ಟ್ ಅಂತ ಹೇಳ್ತಾ ಇರ್ತಾರೆ. ಈ ನವೀನ ಈ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಇದೆಲ್ಲ ಹೇಳ್ತಾ ಇರ್ತಾರೆ. ನೀವು ಯಾವಾಗ ಯಾವುದೇ ಕಾಯಿಲೆಗಳಿದೆ ಅಂತ ನೀವು ಹೋದ್ರೆ, ಖಂಡಿತ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಸ್ಕ್ಯಾನಿಂಗ್ ಮಾಡ್ತಾರೆ, ಅಬ್ಡೋಮೆನ್ ಸ್ಕ್ಯಾನಿಂಗ್ ಅಂತ. ಅದರಲ್ಲಿ ಇದೆಲ್ಲ ಅವರು ಕಂಡಿರ್ತಾರೆ. ಅದೆಲ್ಲ ಆದ್ಮೇಲೆ ಹೇಳ್ತಾರೆ ಅವರು, ಈ ಸ್ವಲ್ಪ ಜಾಸ್ತಿ ಇದೆ ತೆಗಿಬೇಕು, ಇದು ಕರಿಗಿಸ್ಬೇಕು, ಇದೆಲ್ಲ ಹೇಳ್ತಾ ಇರ್ತಾರೆ ಅಲ್ವಾ. ಅದೆಲ್ಲ ಪ್ರಾಬ್ಲಮ್ಸ್ ಬರಬಾರ್ದಂದ್ರೆ ಏನ್ ಮಾಡ್ಬೇಕು, ಈ ಋತುಸ್ರಾವ ಚೆನ್ನಾಗಿ ಇಟ್ಕೊಳ್ಳಿ. ಯಾವುದೇ ಫೈಬ್ರಾಯ್ಡ್ಸು, ಸಿಸ್ಟು ಎಲ್ಲ ಆಗಂತ ಈ ಸಮಸ್ಯೆಗಳು ಗರ್ಭಾಶಯ ಒಳಗಡೆ, ಆ ಗರ್ಭಾಶಯ ಹತ್ರ, ಓವರಿನ್ಸ್ ಹತ್ರ ಎಲ್ಲ ಆಗ್ತಾ ಇರ್ತದೆ. ಅದೆಲ್ಲ ನಿಮ್ಗೆ ಆಗಬಾರ್ದು ಅಂದ್ರೆ ಖಂಡಿತವಾಗಿ ನಿಮ್ ಋತುಸ್ರಾವನು, ಈ ಋತುಚಕ್ರನು, ಈ ಮೆನ್ಸ್ಟ್ರಲ್ ಸೈಕಲ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ನೋಡಿ, ಈ ಕಾರಣಗಳು ತಿಳ್ಕೊಳ್ಳೋಣ. ವಿಪರೀತ ಟೀ ಕಾಫಿ ಸೇವನೆ ಮಾಡೋದು, ಹೆಚ್ಚು ಉಪವಾಸ ಮಾಡೋದು, ದೇಹಕ್ಕೆ ಸರಿಯಾಗಿ ಸತ್ವಾಂಶ ಕೊರತ, ಅಂದ್ರೆ ಪೋಷಕಾಂಶ ಕೊರತ, ಅದನ್ನು ಒಳ್ಳೇದಲ್ಲ. ಸೊ ಮಾದಕ ಪದಾರ್ಥಗಳ ಸೇವನೆ, ಅಂದ್ರೆ ಈ ಆಲ್ಕಹಾಲು, ಟೊಬ್ಯಾಕೋ ಇದೆಲ್ಲ ತಗೋತಾ ಇರ್ತಾರಲ್ಲ, ಅದನ್ನು ಒಳ್ಳೇದಲ್ಲ. ಈ ನವೀನ ಪ್ರಪಂಚದಲ್ಲಿ ಮಹಿಳೆಯರು ಅದನ್ನು ಶುರು ಮಾಡಿದ್ದಾರೆ. ಸ್ವಲ್ಪ ಅಂದ್ರೆ ಈ ವರ್ಕಿಂಗ್ ಪ್ರೊಫೆಷನಲ್ಸ್ ಅಂತ ಇರ್ತಾರೆ, ಸಾಫ್ಟ್ವೇರ್ ಪೀಪಲ್ ಎಲ್ಲ, ಅದನ್ನು ಒಳ್ಳೇದಲ್ಲ ಸ್ನೇಹಿತರೆ. ವಿಪರೀತ ಮಾನಸಿಕ ಒತ್ತಡ, ಕೋಪ, ಭಯ, ಖಿನ್ನತೆ, ಮತ್ತೆ ಈ ಉದ್ವೇಗದಿಂದ, ಅಂದ್ರೆ ಈ ಎಮೋಷನ್ಸ್ ಬರ್ತಾ ಇರ್ತಲ್ಲ, ಅದರಿಂದ ಎಲ್ಲದಿಂದ, ಮತ್ತೆ ಇಂಗ್ಲಿಷ್ ಔಷಧ ಜಾಸ್ತಿ ಬಳಕೆ ಮಾಡಿರ್ತಾರೆ ಈಗಾಗಲೇ, ಅದನ್ನು ಖಂಡಿತವಾಗಿ ನಿಮಗೆ ಈ ಋತುಚಕ್ರ ಅನ್ನೋದು ಡಿಸ್ಟರ್ಬ್ ಮಾಡತ್ತೆ ಸ್ನೇಹಿತರೆ. ಮುಟ್ಟು ಮುಂದೆ ಹೋಗ್ಬೇಕು, ಇಲ್ಲ ಅದನ್ನು ಸ್ವಲ್ಪ ಡಿಲೇ ಮಾಡಬೇಕು ಅಂತ, ಅಂದ್ರೆ ಸ್ವಲ್ಪ ಲೇಟ್ ಮಾಡಬೇಕು, ಬೇಗ ಆಗ್ಬೇಕಂತ, ಯಾವುದೇ ಒಂದು ನಿಮ್ಗೆ ಯಾವುದೋ ಫಂಕ್ಷನ್ ಇದೆ, ಕಾರ್ಯಕ್ರಮ ಅಂತ ಹೇಳಿ ಏನ್ ಮಾಡ್ತಾರೆ, ಸ್ವಲ್ಪ ಮಹಿಳೆಯರು ಖಂಡಿತವಾಗಿ ಮಾತ್ರೆ ಸೇವನೆ ಮಾಡಿ ಈ ಮುಟ್ಟಿನ ಸ್ವಲ್ಪ ಬೇಗ ಮಾಡೋದು, ಇಲ್ಲಾಂದ್ರೆ ಡಿಲೇ ಮಾಡೋದು, ಲೇಟ್ ಮಾಡೋದು, ಅದು ಒಳ್ಳೇದಲ್ಲ. ಅದು ತಗೊಂಡಿದ್ರು ಖಂಡಿತವಾಗಿ ನಿಮ್ಗೆ ಪ್ರಾಬ್ಲಮ್ಸ್ ತಂದು ಕೊಡ್ತದೆ ಅದು. ಮತ್ತೆ ಬಿಸಿನಲ್ಲಿ ಜಾಸ್ತಿ ತಿರುಗೋದು, ಮಲ ಮೂತ್ರಾದಿಗಳನ್ನು ಸರಿಯಾಗಿ ತೆಗೆದಾಕಲ್ಲ, ಅಂದ್ರೆ ಈ ಮಲ ಮೂತ್ರ ಬರ್ತದೆ ಅಂತ ಅದನ್ನು ಸರಿಯಾಗಿ ತೆಗೆದಾಕಲ್ಲ, ಅದು ಒಂಥರ ನಾವು ಅಲಕ್ಷಣ ಮಾಡೋದು, ನಿರ್ಲಕ್ಷ್ಯ ಮಾಡೋದು ಎಲ್ಲ ಸರಿ ಇಲ್ಲ ಸ್ನೇಹಿತರೆ. ಆಮೇಲೆ ಇನ್ನೊಂದು, ಕೊನೆಯದಾಗಿ ನೋಡಿದ್ರೆ, ಈ ಕಾಲು ಉಂಗುರವನ್ನು ಧರಿಸುವುದಿಲ್ಲ. ಮಹಿಳೆಯರು ಏನ್ ಮಾಡ್ತಾ ಇದ್ರೆ, ಈ ನವೀನ ಪ್ರಪಂಚದಲ್ಲಿ ಈ ಕಾಲು ಉಂಗುರನು ಧರಿಸುವುದಿಲ್ಲ. ಒಂಥರ ಅದು ಏನೋ ಹಳೆ ಪದ್ಧತಿ ಅಂತ, ಅದು ವೇಸ್ಟ್ ಪದ್ಧತಿ ಅಂತ, ಅಂದ್ರೆ ವೇಸ್ಟ್, ಅದು ವ್ಯರ್ಥ ಅಂತ ಅನ್ಕೊಂಡು ಅವರು ಅದು ಬಿಟ್ಬಿಡ್ತಾರೆ. ಅದು ಒಳ್ಳೇದಲ್ಲ. ಕಾಲು ಉಂಗುರನು ಕರೆಕ್ಟ್ ಆಗಿ ಧರಿಸಿದ್ರೆ ನಿಮ್ಗೆ ಈ ಮೆನ್ಸ್ಟ್ರಲ್ ಸೈಕಲ್, ಋತುಚಕ್ರ ಅನ್ನೋದು ಸರಿಯಾಗಿ ಆಗ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದು ನಮ್ಮ ಪ್ರಾಚೀನ ಸಾಂಪ್ರದಾಯ ಪದ್ಧತಿ ಆದ್ರೂ ಅದು ಪವರ್ಫುಲ್ ಪದ್ಧತಿ, ಸೈಂಟಿಫಿಕ್ ಅದು ಹೇಳ್ಬೇಕಂದ್ರೆ, ಒಂದು ಶಾಸ್ತ್ರೀಯತೆ ಇರೋದಕ್ಕೆ. ಆಮೇಲೆ ಮೂತ್ರಕೋಶ ಮತ್ತು ಗರ್ಭಕೋಶ ಈ ತರ ಮಾಡ್ಕೋದ್ರೆ ಸ್ನೇಹಿತರೆ. ಇನ್ನೇನಂದ್ರೆ, ಈ ವಸ್ತ್ರಗಳು ಧರಿಸೋದು ನೋಡಿ, ಈ ವಸ್ತ್ರಗಳು ಧರಿಸೋದು, ಈ ಮಹಿಳೆಯರು ಧರಿಸ್ತಾರಂತ ವಸ್ತ್ರಗಳು, ಅದನ್ನು ಒಂದು ಸ್ವಲ್ಪ ನೀವು ಗಮನ ಕೊಡ್ಬೇಕಾಗತ್ತೆ. ಅದು ಸರಿಯಾಗಿ ಗಮನ ಕೊಟ್ಟಿಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಗೆ ಮೂತ್ರಕೋಶ, ಗರ್ಭಕೋಶ ತೊಂದರೆಗಳು ಆಗ್ತಾ ಇರ್ತದೆ. ಇಂಥದೆಲ್ಲ ಕಾರಣಗಳಿದೆ ಸ್ನೇಹಿತರೆ. ಅದು ಜೊತೆಗೆ ಕೊನೆಯದಾಗಿ ಹೇಳ್ಬೇಕಂದ್ರೆ, ಹಾರ್ಮೋನುಗಳ ಅಸಮತೋಲನ ಏನಾಗ್ತದೋ ಈ ಮುಟ್ಟಿನ ಸಮಸ್ಯೆಗಳಿಗೂ ಕಾರಣವಾಗತ್ತೆ ಅಂತ ತಿಳ್ಕೊಂಡು, ಇಷ್ಟೆಲ್ಲ ಕಾರಣಗಳಿದೆ. ಇದಕ್ಕೆ ಮತ್ತೆ ನಾವು ಏನ್ ಮಾಡ್ಕೋಬೇಕು, ಏನ್ ಪರಿಹಾರ ಅಂತಂದ್ರೆ, ಸ್ವಲ್ಪ ಈ ನಿಸರ್ಗ ಕ್ರಮ ನೋಡೋಣ. ಈ ನಿಸರ್ಗ ಕ್ರಮ, ಹೋಲಿಸ್ಟಿಕ್, ನ್ಯಾಚುರಲ್ ಲೈಫ್ ಸ್ಟೈಲ್ ಏನ್ ನಾವು ಅವಲಂಬಿಸ್ಕೋಬೇಕು, ಅದು ನೋಡಕ್ಕೆ ಪ್ರಯತ್ನ ಮಾಡೋಣ. ಸಮಯಕ್ಕೆ ಏನ್ ಮಾಡ್ಬೇಕು, ಸರಿಯಾಗಿ ಊಟ ಮಾಡ್ಬೇಕು, ಸ್ನಾನಕ್ಕೆ ಮೊದಲು ಆಹಾರ ಸೇವಿಸಬಾರದು, ಮುಟ್ಟಿನ ಸಂದರ್ಭದಲ್ಲಿ ವಿಶ್ರಾಂತಿ ಕಡ್ಡಾಯ ಮಾಡ್ಕೊಳ್ಳಿ, ಖಚಿತವಾಗಿ ಈ ವಿಶ್ರಾಂತಿ ತಗೊಳ್ಳಿ. ಆಮೇಲೆ ಬಿಸಿನಲ್ಲಿ ನಡೆಯಬಾರ್ದು ಜಾಸ್ತಿ, ಈ ಟೈಮಲ್ಲಿ ಮುಟ್ಟಿನ ಸಮಸ್ಯೆ ಆಗಬಾರ್ದು ಆ ಟೈಮಲ್ಲಿ. ಸೊ ಆಮೇಲೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹೆಚ್ಚಾಗಿ ಸೇವಿಸ್ಕೊಳ್ಳಿ. ಯಾವುದೇ ನೀವು ನೀರು ಸೇವನೆ ಮಾಡ್ತಾ ಇದ್ರು, ಸೊ ಅದು ಪ್ರತಿನಿತ್ಯ ಹಾಗೆ ಮಾಡ್ಕೊಂಡು ತುಂಬಾ ಒಳ್ಳೆಯದು. ಪ್ರತಿನಿತ್ಯನೂ ನಾವೇನ್ ಮಾಡ್ಬೇಕು, ನೀರನ್ನು ಈ ತಾಮ್ರದ ಪಾತ್ರದಲ್ಲಿ ಇಟ್ಕೊಂಡು ಅದು ಅದರಲ್ಲಿ ಸಂಗ್ರಹಿಸಿಕೊಂಡು, ಒಂದು ಪೂರ್ತಿ ಒಂದು 6 ಗಂಟೆ 8 ಗಂಟೆ ಕಾಲ ಪೂರ್ತಿ ರಾತ್ರಿ ಅಂತ ಹಂಗೆ ಇಟ್ಕೊಂಡು ಬೆಳಗ್ಗೆ ನಾವು ನೀರು ಕುಡಿದ್ರೆ, ತಾಮ್ರ ಪಾತ್ರ ನೀರು ತುಂಬಾ ಸಹಾಯ ಮಾಡುತ್ತೆ ನಿಮ್ಗೆ. ಈ ಟೈಮಲ್ಲಿ, ಯಾವುದೇ ಟೈಮಲ್ಲಿ ಆದ್ರೂ, ಯಾವುದೇ ಬೇರೆ ರೋಗಕ್ಕಾದ್ರೂ ತಾಮ್ರದ ಪಾತ್ರ, ಆ ನೀರು ಕುಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಸ್ನೇಹಿತರೆ. ಈಗಾಗಲೇ ನಾವು ಎಷ್ಟೋ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಇನ್ನೊಂದು ಏನಂದ್ರೆ, ಬಿಗಿಯಾದ ನೈಲಾನ್ ಬಟ್ಟೆ, ಪ್ಯಾಂಟು, ಶರ್ಟು ಹಾಕೋದು ನಿಲ್ಲಿಸ್ಬಿಡಿ ದಯವಿಟ್ಟು. ಯಾವುದೇ ಈ ಪ್ಯಾಂಟ್ ಶರ್ಟು ಮತ್ತೆ ಜೀನ್ಸ್ ಪ್ಯಾಂಟ್ ಅಂತ ಹಾಕ್ತಾ ಇರ್ತಾರೆ,
ಮಹಿಳೆಯರು ಅದು ಖಂಡಿತವಾಗಿ ನಿಲ್ಲಿಸಬೇಕಾಗತ್ತೆ. ಪುರುಷನು ಸಹ ಖಂಡಿತವಾಗಿ ಅದು ನಿಲ್ಲಿಸಬೇಕಾಗತ್ತೆ. ಅದು ಮಾಡಬಾರ್ದು. ಅದಕ್ಕೆ ಅವ್ರಿಗೆ ಈ ಬಂಜೆತನ ಬರೋದು ಪ್ರಧಾನ ಕಾರಣ. ಯಾಕಂದ್ರೆ ಸೊ ಈ ಈಸ್ಟ್ರೋಜನ್ ಪೋಸ್ಟ್ರೋಜನ್ ಅದು ಅಂತದೆಲ್ಲ ಹಾರ್ಮೋನ್ಗಳು ಅದೆಲ್ಲನೂ ಉತ್ಪನ್ನ ಆಗಲ್ಲ ಸರಿಯಾಗಿ. ಅದು ಈ ನಮ್ಮ ಅಂಗಗಳೇನಿದೆಯೋ ಆ ಅಂಗಗಳಿಗೆ ಸೊ ಪೂರ್ತಿ ಅದು ಒಂಥರ ಒಳ್ಳೇದಲ್ಲ, ಅದು ಕೆಟ್ಟದದು. ಆ ಥರ ಟೈಟ್ ಆಗಿ ಜೀನ್ ಪ್ಯಾಂಟ್ ಇದೆಲ್ಲ ಹಾಕೋದು ಮಹಿಳೆಯರಾದ್ರೂ ಪುರುಷರಾದ್ರೂ ಖಂಡಿತವಾಗಿ ಅವಾಯ್ಡ್ ಮಾಡಲೇಬೇಕು. ಅವಾಗ ಅದು ತಪ್ಪಿಸಿದ್ರೆ ಖಂಡಿತವಾಗಿ ನಿಮಗೆ ಒಳ್ಳೇದಾಗ್ತದೆ. ಆಮೇಲೆ ವಾಕಿಂಗು, ಯೋಗ, ಆಸನಗಳು ಮತ್ತೆ ಧ್ಯಾನ ಅನ್ನೋದು ನಿಯಮಿತ ಈ ಅಭ್ಯಾಸ ಎಲ್ಲ ಮಾಡ್ತಾ ಹೋದ್ರೆ ಹಾರ್ಮೋನ್ ಅಸಮತೋಲ್ಯವನ್ನು ಸರಿಪಡಿಸ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಅನಂತರ ಏನಾಗ್ತದೆ, ಋತುಚಕ್ರ ಸರಿಯಾಗತ್ತೆ. ತೂಕವನ್ನು ಕಡಿಮೆ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರ್ಯಾರು ತೂಕ ಜಾಸ್ತಿ ಇದ್ರೆ ಅದನ್ನು ಕಡಿಮೆ ಮಾಡ್ಕೋಬೇಕು ಖಂಡಿತವಾಗಿ. ಈಗಾಗಲೇ ತಿಳ್ಕೊಂಡಿದ್ವಿ, ಈ ಹಾರ್ಮೋನ್ ಅಸಮತೋಲನ ಯಾವ್ದು ಬರ್ತದೋ ಅದೆಲ್ಲದೂ ಕಾರಣ ನಮ್ಮ ಆರೋಗ್ಯ, ಆಹಾರ. ಆದ್ರೆ ಆಹಾರ ಆರೋಗ್ಯ ಸರಿಪಡಿಸ್ಕೊಂಡ್ರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೋಗುತ್ತೆ. ಅವಾಗ ನಿಮ್ಗೆ ಋತುಸ್ರಾವ ಕರೆಕ್ಟ್ ಆಗತ್ತೆ, ಮತ್ತೆ ಬಂಜೆತನ ಹೋಗುತ್ತೆ, ನಿಮ್ಗೆ ಮಕ್ಕಳಾಗ್ತಾರೆ, ಎಲ್ಲ ಆಗ್ತದೆ, ಸಂತಾನ ಹಾಗೆ ಆಗ್ತದೆ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸಾಬೂನ್ ಬದಲಾಗಿ ನಾವೇನ್ ಮಾಡ್ಬೇಕು, ಹಸಿರು ಹಿಟ್ಟು ಅಂದ್ರೆ ಈ ಯಾವುದೇ ನಮ್ಮ ಧಾನ್ಯದ ಹಿಟ್ಟಿದೆಲ್ಲ, ಈ ಧಾನ್ಯದ ಹಿಟ್ಟು ಜೊತೆಗೆ ನಾವು ಸ್ನಾನ ಮಾಡ್ಕೊಂಡು ಒಳ್ಳೇದು. ಸಾಬೂನು ಸೋಪ್ ಯೂಸ್ ಮಾಡಬಾರ್ದು ಅಂತ. ಸೊ ಇದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟೆಲ್ಲ ನಾವು ನಿಸರ್ಗ ಕ್ರಮ, ಈ ನ್ಯಾಚುರಲ್ ಲೈಫ್ ಸ್ಟೈಲ್ ಪಾಲನೆ ಮಾಡಬೇಕಾಗುತ್ತೆ. ಆಮೇಲೆ ಒಂದು ಒಳ್ಳೆ ಮುದ್ರ ಇದೆ. ಈ ಮುದ್ರ ತಿಳ್ಕೊಡಕ್ಕೆ ಪ್ರಯತ್ನ ಮಾಡೋಣ. ಏನ್ ಮುದ್ರ ಅದು ಈ ಮುಟ್ಟಿನ ಸಮಸ್ಯೆಯಲ್ಲಿ ಪರಿಷ್ಕಾರ ಮಾಡೋದಂದ್ರೆ ಯೋನಿ ಮುದ್ರ ಅಂತ ಸ್ನೇಹಿತರೆ. ಈ ಯೋನಿ ಮುದ್ರನು ಕನಿಷ್ಠ ಪಕ್ಷ 30 ನಿಮಿಷ ಕಾಲ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಹೇಗ್ ಮಾಡೋದು ಈ ಯೋನಿ ಮುದ್ರ? ಸೊ ಈಗಾಗಲೇ ಹೇಳ್ಕೊಟ್ಟಿದ್ವಿ, ಮುದ್ರ ತಗೊಂಡುವಾಗ ಖಂಡಿತವಾಗಿ ಪಾಲನೆ ಮಾಡ್ಬೇಕಂತ ಸ್ವಲ್ಪ ಅಂಶಗಳು ಪಾಲನೆ ಮಾಡ್ಕೊಳ್ಳಿ. ಪ್ರತಿ ಮುದ್ರಗೂ ಅದೇ ತರ ಅಂಶಗಳನ್ನ ಪಾಲನೆ ಮಾಡ್ಬೇಕು. ಆದ್ರೆ ಈ ಮುದ್ರ ಪ್ರಾಕ್ಟೀಸ್ ಮಾಡೋದು ನೋಡ್ಕೊಳ್ಳಿ. ಹೀಗಿದೆ, ಏನ್ ಮಾಡ್ಬೇಕಂದ್ರೆ ಈ ತರ ನೋಡಿ, ಹೆಬ್ಬೆರಳು ಟಚ್ ಮಾಡ್ಕೊಳ್ಳಿ ಕೊನೆಯ ಪ್ರಾಂತದಲ್ಲಿ, ಮತ್ತೆ ಈ ಬೆರಳುನು ಅಷ್ಟೇ, ಯಾವುದು ತೋರ್ ಬೆರಳು ಎರಡು ಈ ತರ ಕೊನೆಯಲ್ಲಿ ಟಚ್ ಮಾಡ್ಕೊಳ್ಳಿ. ಈ 3 ಬೆರಳು ಇದೆಯಲ್ಲ ಇಲ್ಲಿ ಟಚ್ ಮಾಡ್ಕೊಳ್ಳಿ. ಈ ತರ ನೋಡ್ಕೊಳ್ಳಿ. ಇದು ಅಂದ್ರೆ ಇಲ್ಲಿ ಹೋಗಿ ಈ ತರ ಟಚ್ ಮಾಡ್ಕೊಂಡು ಈ ಮುದ್ರನು ನಿಮ್ಮ ಗರ್ಭ ಇದೆಯಲ್ಲ, ಗರ್ಭದ ಆ ಪ್ರಾಂತದಲ್ಲಿ ಇಟ್ಕೋಬೇಕಾಗತ್ತೆ. ತೊಡೆ ಮೇಲೆ ಇಟ್ಕೋಬಾರ್ದು, ಗರ್ಭದ ಪ್ರಾಂತದಲ್ಲಿ ಈ ತರ ಇಟ್ಕೊಂಡು 30 ನಿಮಿಷ ಕಾಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಯೋನಿ ಮುದ್ರಾ, ಅತ್ಯದ್ಭುತವಾದ ಮುದ್ರಾ ಸ್ನೇಹಿತರೆ. ಯಾವುದೇ ಸ್ತ್ರೀ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆ, ಮುಟ್ಟಿನ ತೊಂದರೆಗಳು, ಮುಟ್ಟಿನ ಆ ಟೈಮಲ್ಲಿ ನಮಗೆ ನೋವಾಗ್ತಾ ಇದೆ ಅಂದ್ರೆ, ಸ್ವಲ್ಪ ಜಾಸ್ತಿ ಅಬ್ಡೋಮೆನ್, ಈ ಹೊಟ್ಟೆ ಕೆಳಗೆ ಪ್ರಾಂತದಲ್ಲಿ ನಮಗೆ ಅಂದ್ರೆ ಸ್ತ್ರೀಗೆ ಏನಾಗ್ತದೆ, ಮಹಿಳೆಯರಿಗೆ ಈ ಮುಟ್ಟಿ ಸಮಸ್ಯೆ ಬಂದೆಲ್ಲ ಆ ಟೈಮಲ್ಲಿ ಜಾಸ್ತಿ ನೋವು ಬರ್ತಾ ಇರ್ತದೆ. ಅದಕ್ಕೆ ಲೋಯರ್ ಅಬ್ಡೋಮೆನ್ ಪೇನ್ ಅಂತ ಕರಿತೀವಲ್ಲ, ಅದೆಲ್ಲದನ್ನು ನಿಮಗೆ ಸರಿಪಡಿಸಕ್ಕೆ ಈ ಮುದ್ರಾ ಅನ್ನೋದು ತುಂಬಾ ಸಹಾಯಕಾರಿ. ಖಂಡಿತವಾಗಿ ಇದು ಪಾಲನೆ ಮಾಡಿ 30 ನಿಮಿಷ ಕಾಲ. ಅದಾದ್ಮೇಲೆ ಪ್ರಾಣ ಮುದ್ರ ಒಂದು 10 ನಿಮಿಷ ಈ ತರ ಮಾಡ್ಕೊಳ್ಳಿ. ಓಕೆ, ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮ್ಗೆ ತುಂಬಾ ಗುಣ ಆಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಇನ್ನು ನಾವು ಇದು ಮುದ್ರಾ ಪರಿಹಾರ. ಇದಾದ್ಮೇಲೆ ಇನ್ನು ನೋಡಿದ್ರೆ ಆಕುಪ್ರೆಷರ್ ಅಲ್ಲಿ ತುಂಬಾ ಒಳ್ಳೆ ಪಾಯಿಂಟ್ಸ್ ಇದೆ. ಆಕುಪ್ರೆಷರ್ ಅಲ್ಲಿ ನಮ್ಗೆ ಒಳ್ಳೆ ಪರಿಹಾರ ಇದೆ. ಅದನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಯಾರು ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಕಂಡಿಡ್ತಾರೋ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅವ್ರಿಗೆ ಈಗಾಗಲೇ ತುಂಬಾ ಸಫರ್ ಆಗ್ತಾ ಇರ್ತಾರೋ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನೇ ಈ ಮುಟ್ಟಿನ ಸಮಸ್ಯೆಗಳು ಮತ್ತೆ ಬಂಜೆತನಕ್ಕೆ ಕಾರಣ ಆಗತ್ತೆ. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಒಂದು ಪಾಯಿಂಟ್ ನೋಡ್ಕೊಳ್ಳಿ. ನಮ್ಮ ಕಾಲಿಗೆ ಆಂಕಿಲ್ ಇರ್ತದಲ್ಲ, ಆಂಕಿಲ್ ಅಂದ್ರೆ ಇದು ಕಾಲು ಅಂತ ಇಟ್ಕೊಳ್ಳಿ. ಇಲ್ಲಿ ಆಂಕಿಲ್ ಇದೆಯಲ್ಲ, ಈ ಆಂಕಿಲ್ ಇಂದ ಇದು ಕಾಲು ಎತ್ಕೊಂಡ್ರೆ ಇದು ಆಂಕಿಲ್ ಇದೆ. ಈ ಆಂಕಿಲ್ ಇಂದ ಏನಾಗ್ತದೆ, ಒಂದು 4 ಬೆರಳು ಅಂದ್ರೆ 4 ಬೆರಳು ಈ ತರ ಇಟ್ಕೊಂಡ್ರೆ ಒಂದು ಪಾಯಿಂಟ್ ಸಿಗತ್ತೆ ಅಲ್ಲಿ, ಆಯ್ತಾ? ಒಂದು ಪಾಯಿಂಟ್. ಆ ಪಾಯಿಂಟ್ ಏನಿದೆಯೋ ಆ ಪಾಯಿಂಟ್ ಸ್ವಲ್ಪ ಕರೆಕ್ಟ್ ಆಗಿ ಪ್ರೆಸ್ ಮಾಡ್ತಾ ಹೋದ್ರೆ ಅದು ನಿಮ್ಗೆ ಸ್ಪ್ಲೀನ್ 6 ಅಂತ ಇದೆ ನೋಡಿ. ಈ ಸ್ಪ್ಲೀನ್ 6 ಅನ್ನೋ ಪಾಯಿಂಟ್ ಇದೆಲ್ಲ, ಆ ಪಾಯಿಂಟ್ ಕರೆಕ್ಟ್ ಆಗಿ ನಾವು ಪ್ರೆಸ್ ಮಾಡ್ಬೇಕಾಗುತ್ತೆ. ಈ ಪಾಯಿಂಟ್ ಪ್ರೆಸ್ ಮಾಡ್ತಾ ಹೋದ್ರೆ ನಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾರ್ಮೋನಲ್ ಈ ಅಸಮತೋಲಿತ ಅನ್ನೋದು ಹೋಗುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಬಲಗಡೆ ನೋಡಿ, ಇನ್ನೊಂದು ಚಿತ್ರ ನಿಮ್ಗೆ ತೋರಿಸ್ತಾ ಇದೀವಿ ಇಲ್ಲಿ. ಅಲ್ಲಿನೂ ಅಷ್ಟೇ ಎಷ್ಟು ಪಾಯಿಂಟ್ಸ್ ಇದೆ ನೋಡಿ, ಎಲ್ಲಾ ಪಾಯಿಂಟ್ಗಳು, ಆ ಪಾಯಿಂಟ್ಗಳೆಲ್ಲಾನು ಸರಿಯಾಗಿ ಓದ್ಬೇಕಾಗತ್ತೆ ನಾವು. ಓಕೆ, ಸೊ ಈ ಲೆಫ್ಟ್ ಹ್ಯಾಂಡ್ ಅಂದ್ರೆ ಮತ್ತೆ ಎಡಗೈ ಬಲಗೈ, ಈ ಬಲಗೈಯಲ್ಲಿ ಎಡಗೈಯಲ್ಲಿ 2 ಕಡೆ ಈ ಪಾಯಿಂಟ್ ಸಿಗತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಪಾಯಿಂಟ್ ನೋಡ್ಕೊಳ್ಳಿ, ಈ ಪಾಯಿಂಟ್ ಇದೆಲ್ಲ, ಇಲ್ಲಿ ಒಂದು ಪಾಯಿಂಟ್ ಸಿಗತ್ತೆ, ಪಾಯಿಂಟ್, ಇದು ಒಂದು ಪಾಯಿಂಟ್ ಅಲ್ವಾ? ಆಮೇಲೆ ಇನ್ನು ಹಂಗೆ ಬಂದ್ರೆ ಕೆಳಗಡೆ ಒಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಸಿಗತ್ತೆ. ಆಮೇಲೆ ಇಲ್ಲೊಂದು ಪಾಯಿಂಟ್, ಒಂದು ಬೆರಳು ವಿಡ್ತ್ ಮಾಡ್ಕೊಳ್ಳಿ. ಮತ್ತೆ ಇದರಲ್ಲಿ ಸೆಂಟರ್ ಇಂದ ಮತ್ತೆ ಈ ಸೆಂಟ್ರಲ್ ಒಂದು ಪಾಯಿಂಟ್ ನೋಡಿ. ನಿಮ್ಗೆ ಅರ್ಥ ಆಯ್ತಾ? ಈ
ಎಷ್ಟು ಪಾಯಿಂಟ್ ಇದೆ ನೋಡ್ಕೊಳ್ಳಿ. ಅದನ್ನೇ ನಿಮ್ಮ ಬಲಗೈಯಲ್ಲಿ ಅಷ್ಟೇ, ಎಡಗೈಯಲ್ಲಿ ಅಷ್ಟೇ, ಒಂದೇ ತರ ಇರ್ತದೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಲ್ಲಿ ಒಂದೇ ತರ ಪಾಯಿಂಟ್ ಸಿಗುತ್ತೆ ನಮಗೆ. ಈ ಪಾಯಿಂಟ್ಸ್ ನಾವೇನ್ ಮಾಡ್ಬೇಕು, ಚೆನ್ನಾಗಿ ನೋಡಿ, ಈ ಪಾಯಿಂಟ್ ಇದೆ, ಇದನ್ನು ಒಂದು 30 ಸರಿ, ಈ ತರ 20 ಇಂದ 30 ಸರಿ ಈ ತರ ಒತ್ಕೋಬೇಕಾಗತ್ತೆ. ಈ ತರ ನೀಟಾಗಿ ಒತ್ತಿದ್ರೆ ಈ ತರ 5 ಸೆಕೆಂಡ್ ಇಟ್ಕೊಳ್ಳಿ, ಮತ್ತೆ ಬಿಡಿ, 5 ಸೆಕೆಂಡ್ ಇಟ್ಕೊಳ್ಳಿ, ಮತ್ತೆ ಬಿಡಿ. ಈ ತರದ್ದು ಈ ಪಾಯಿಂಟ್ ಮಾಡ್ಕೊಳ್ಳಿ. ಮತ್ತೆ ಕಾಲು ತೋರಿಸಿದೀನಿ, ಕಾಲುದಂದ್ರೆ ಕಾಲದ ಆಂಕಿಲ್ ಇದೆಲ್ಲ, ಆಂಕಿಲ್ ನಿಂದ ಮೇಲೆ ಒಂದು 4 ಬೆರಳು ಇಟ್ಕೊಂಡು ಒಂದು ಪಾಯಿಂಟ್ ಸಿಗುತ್ತೆ. ಅದನ್ನು ಕರೆಕ್ಟ್ ಆಗಿ, ಅದು ಇನ್ಸೈಡ್ ಔಟ್ ಸೈಡ್ ಅಲ್ಲ, ಅಂದ್ರೆ ಆಂಕಿಲ್ ಮತ್ತೆ ಕಾಲಿಗೆ ಇನ್ನರ್ ಸೈಡ್, ಅಂದ್ರೆ ಇನ್ಸೈಡ್ ಆಗ್ತದೆ, ಔಟ್ ಸೈಡ್ ಅಲ್ಲ, ಆಚ್ ಕಡೆ ಅಲ್ಲ, ಇನ್ಸೈಡ್ ಆಗ್ತದೆ. ಅದನ್ನು ಗಮನಿಸ್ಕೊಳ್ಳಿ. ಅದು ಕಾಲಿಗಿರುತ್ತೋ ಒಂದು ಪಾಯಿಂಟ್ ಇದು. ಮತ್ತೆ ಇಲ್ಲಿ ನೋಡ್ಕೊಳ್ಳಿ, ಈ ನಮ್ಮ ಕೈಗೆ ಎರಡು ಕಾಯಲ್ಲಿ ಸಿಗತ್ತೆ ಇದು. ಈ ಪಾಯಿಂಟ್ ಅಷ್ಟೇ, ಈ ತರ ಈ ಪಾಯಿಂಟ್ 3 ಪಾಯಿಂಟ್ ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ನಮ್ಮ ಕೋಕೋನಟ್ ಆಯಿಲ್ ಇದೆಲ್ಲ, ತೆಂಗಿನೆಣ್ಣೆ ಅದು ಸ್ವಲ್ಪ ಹಚ್ಕೊಂಡು ನೀಟಾಗಿ ಇದರ ಸ್ಮೂತ್ ಆಗಿ ಒಂಥರ ರಬ್ ಮಾಡಿದ್ರೆ ಚೆನ್ನಾಗಿ ಉಜ್ಬೇಕಾಗತ್ತೆ. ಉಜ್ಜಿದ್ಮೇಲೆ ಆಮೇಲೆ ಒಂದೊಂದು ಪಾಯಿಂಟ್ ಹೋಗಿ ಈ ತರ ಒಂದು 30 ನಿಮಿಷ, 30 ಟೈಮ್ಸ್, 20 ಇಂದ 30 ಟೈಮ್ಸ್, ಅಂದ್ರೆ 2 ನಿಮಿಷ 3 ನಿಮಿಷ ಆಗುತ್ತೆ ಅಷ್ಟೇ. ಈ ಪಾಯಿಂಟ್ ಅಷ್ಟೇ, ಈ ಪಾಯಿಂಟ್ ಅಷ್ಟೇ. ಸೊ ಈ ತರ ಮಾಡ್ಕೊಂಡ್ರೆ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಏನಿದೆ ಅಂದ್ರೆ, ನಮ್ಮ ಸರಿಯಾದ ಋತುಚಕ್ರ ಆಗ್ತಾ ಇಲ್ಲ. ಓಕೆ, ಏನಾಗ್ತಾ ಇದೆ, ಋತುಚಕ್ರ ಆಗ್ತಾ ಇಲ್ಲ. ಇನ್ನೊಂದು ಸ್ನೇಹಿತರೆ, ಈಗ ನೋಡಿ, ಈ ಋತುಚಕ್ರ ಆಗೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಂತಂದ್ರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸ್ವಲ್ಪ ಜನ ಏನಾಗ್ತದೆ, ಹೆವಿ ಬ್ಲೀಡಿಂಗ್, ತುಂಬಾ ಹೆಚ್ಚಾಗಿ ಬ್ಲೀಡಿಂಗ್ ಹೋಗ್ತಾ ಇರ್ತದೆ. ಅವಾಗ ಏನ್ ಮಾಡ್ಬೇಕಂದ್ರೆ, ಈಗ ನಿಮ್ಗೆ ಈ ಲೆಫ್ಟ್ ಅಲ್ಲಿ ತೋರಿಸ್ತಾ ಇರೋ ಚಿತ್ರ ನೋಡ್ಕೊಳ್ಳಿ, ಸ್ಪ್ಲೀನ್ 1 ಅಂತ ಇದೆ ನೋಡಿ, ಸ್ಪ್ಲೀನ್ 1 ಪಾಯಿಂಟ್. ಸ್ಪ್ಲೀನ್ 1 ಪಾಯಿಂಟ್ ಏನಿದೆಯೋ ಕಾಲಲ್ಲಿ, ಇದು ಕಾಲಲ್ಲಿ ಪಾದದಲ್ಲಿ ಹೆಬ್ಬೆರಳು ಪಕ್ಕದ ಹೆಬ್ಬೆರಳದಲ್ಲಿ ಹೆಬ್ಬೆರಳು ಮೇಲೆ ಲೆಫ್ಟ್ ಸೈಡ್ ಇರೋದು ಸ್ಪ್ಲೀನ್ 1 ಪಾಯಿಂಟ್. ಅರ್ಥ ಮಾಡ್ಕೊ, ಇಲ್ಲಿ ಹೆಬ್ಬೆರಳಿಗೆ 2 ಕಡೆ ಒಂದು ಸ್ಪ್ಲೀನ್ 1, ಎರಡನೇದು ಏನಂದ್ರೆ ಲಿವರ್ 1 ಅಂತ 2 ಪಾಯಿಂಟ್ ಇದೆ. ಈ ಸ್ಪ್ಲೀನ್ 1 ಪಾಯಿಂಟ್ ಅನ್ನು ಸರಿಯಾಗಿ 20 ಇಂದ 30 ಸರಿ ಸರಿಯಾಗಿ ಪ್ರೆಸ್ ಮಾಡಿ, ಅಂದ್ರೆ ಸರಿಯಾಗಿ ಒತ್ತಡ ಕೊಡಿ. ಅಂದ್ರೆ 5 ಸೆಕೆಂಡ್ ಇಟ್ಟು ಮತ್ತೆ ತೆಗೆಯೋದು. ಆ ತರ ಒಂದು 20 ಇಂದ 30 ಸರಿ ಮಾಡಿ. ಇದೇನ್ ಮಾಡತ್ತೆ ಅಂದ್ರೆ, ಯಾರಿಗಾದ್ರೂ ಬ್ಲೀಡಿಂಗ್ ಅಂದ್ರೆ ಈ ರಕ್ತ ಅನ್ನೋದು ಜಾಸ್ತಿ ಹೋಗ್ತಾ ಇದೆ, ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ಅಲ್ಲ, ಅದು ನಿಲ್ಲಿಸಬಹುದು. ಅದು ಈ ಸ್ಪ್ಲೀನ್ 1 ಪಾಯಿಂಟ್ ಇಂದ ಆಗುತ್ತೆ ಸ್ನೇಹಿತರೆ. ಮತ್ತೆ ಯಾರಿಗಾದ್ರೂ ಲೆಸ್ ಬ್ಲೀಡಿಂಗ್ ಆಗ್ತಾ ಇದೆ, ಬ್ಲೀಡಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ, ಈ ಲಿವರ್ 1 ಪಾಯಿಂಟ್ ಇದೆ ನೋಡಿ, ಲಿವರ್ 1 ಪಾಯಿಂಟ್, ಅದನ್ನು ಕರೆಕ್ಟ್ ಆಗಿ ಒತ್ತಬೇಕು. ಅದನ್ನು ಅಷ್ಟೇ 20 ಇಂದ 30 ಸರಿ ಒಂದು ಆತರ ಒತ್ತಬೇಕು. ಅದು ಒಂದ್ಸರಿ ದಿನಕ್ಕೆ 3-4 ಸರಿ ಮಾಡ್ಕೊಳ್ಳಿ. 3-4 ಸರಿ ಮಾಡ್ಕೊಂಡು ಖಂಡಿತವಾಗಿ ನಿಮ್ಗೆ ಲೆಸ್ ಬ್ಲೀಡಿಂಗ್ ಅಂದ್ರೆ ಕಮ್ಮಿ ಬ್ಲೀಡಿಂಗ್ ಆಗ್ತಾ ಇರ್ತದೆ ಸ್ವಲ್ಪ ಜನಗೆ, ಅದು ಪರಿಹಾರ ಕೊಡುತ್ತೆ. ಇದು ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ಸ್ನೇಹಿತರೆ, ನಿಮ್ಮ ಯಾವಾಗ ಈ ಋತುಸ್ರಾವ ಆಗ್ತಾ ಇರ್ತದೋ ಜಾಸ್ತಿ ಪೇನ್ ಬರ್ತಾ ಇರ್ತದೆ. ಅಂದ್ರೆ ಜಾಸ್ತಿ ಅಂದ್ರೆ ಈ ಲೋಯರ್ ಅಬ್ಡೋಮೆನ್, ಈ ಹೊಟ್ಟೆ ಪ್ರಾಂತದಲ್ಲಿ ಜಾಸ್ತಿ ನೋವು ಅನುಭವಿಸ್ತಾ ಇರ್ತೀವಲ್ಲ, ಅವ್ರು ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ, ಈ ನಾನು ಈಗಾಗಲೇ ಕಾಲಿಗೆ ಒಂದು ಪಾಯಿಂಟ್ ತೋರಿಸಿದಲ್ಲ, ಅದೇ ಪಾಯಿಂಟೇ, ಅದು ಸ್ಪ್ಲೀನ್ 6 ಪಾಯಿಂಟ್ ಅಂತ. ಇದನ್ನು ಸರಿಯಾಗಿ ಒತ್ತಬೇಕು. ಒತ್ತಿದ್ರೆ ನಿಮ್ಗೆ ಯಾವುದೇ ಪೇನ್ ಬರ್ತಾ ಇದೆಯಲ್ಲ, ಆ ಪೇನ್ ನೀವು ಆಚೆ ಬರಬೇಕು. ಅದು ಒಳ್ಳೆ ಪರಿಹಾರ ಆಗುತ್ತೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನು ನಮಗೆ ಸರಿಯಾಗಿ ಇರ್ರೆಗ್ಯುಲರ್ ಸೈಕಲ್ ಅಂದ್ರೆ, ಈ ಋತುಸ್ರಾವನ ಸರಿಯಾಗಿ ಆಗ್ತಾ ಇಲ್ಲ, ಬ್ಲೀಡಿಂಗ್ ಕರೆಕ್ಟ್ ಟೈಮ್ ಆಗ್ತಾ ಇಲ್ಲ. 24 ದಿವಸದಿಂದ 34 ದಿವಸ ಒಳಗಡೆ ಆಗ್ಬೇಕು. 24 ಪ್ರತಿ ಯಾವುದೇ ಟೈಮು, ಆ ಟೈಮ್ ಮೀರಬಾರ್ದು, ಆ ಟೈಮ್ ಕೆಳಗೆ ಹೋಗ್ಬಾರ್ದು. ಅಂದ್ರೆ 24 ದಿವಸದಿಂದ ಕೆಳಗಡೆ ಹೋಗ್ಬಾರ್ದು, 34 ದಿವಸ ಮೇಲೆ ಹೋಗ್ಬಾರ್ದು. ಆತರ ಹೋದ್ರೆ ಖಂಡಿತವಾಗಿ ನಿಮ್ಗೆ ಋತುಸ್ರಾವ ಸ್ವಲ್ಪ ಏರುಪೇರಾಗಿದೆ, ಸರಿಯಾಗಿ ಆಗ್ತಾ ಇಲ್ಲ ಅಂತ, ಅಸಮತೋಲಿತ ಆಗಿದೆ ಅಂತ ಅರ್ಥ, ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ಬೇಕಾದ್ರೆ ಸರಿಪಡಿಸ್ಕೊಡಕ್ಕೆ, ನಮ್ಮ ಹ್ಯಾಂಡ್ಸ್ ಅಲ್ಲಿ ಅಂದ್ರೆ ನೋಡಿ ಏನಾಗ್ತದೆ, ಈ ಒಂದು ಚಿತ್ರ ಇದೆ ನೋಡಿ, ರೈಟ್ ಸೈಡ್ ನೋಡಿ ತೋರಿಸ್ತಾ ಇದಲ್ಲ, ಒಂದು ಚಿತ್ರ ಇದೆ. ಆ ಚಿತ್ರದಲ್ಲಿ 2 ಪಾಯಿಂಟ್ ಇದೆ ನೋಡಿ, ಒಂದು ಓವರಿಸ್ ಪಾಯಿಂಟ್, ಇನ್ನೊಂದು ಯೂಟ್ರಸ್ ಪಾಯಿಂಟ್. ಈ 2 ಪಾಯಿಂಟ್ ಕರೆಕ್ಟ್ ಆಗಿ ಒತ್ತಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ. ರೈಟ್ ಹ್ಯಾಂಡ್ ಅಲ್ಲಿ ಈ ರೈಟ್ ಸೈಡ್ ಅಲ್ಲಿ ಒಂದು ಚಿತ್ರ ಇದೆ. ಆ ಚಿತ್ರದಲ್ಲಿರುವಂತ ಪಾಯಿಂಟ್ಸ್, ಈ 2 ಪಾಯಿಂಟ್ ಇದೆಲ್ಲ, ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಈ 2 ಪಾಯಿಂಟ್ ಏನ್ ಮಾಡ್ಬೇಕು, ಇದು ಒಂದು ಇದು ಓವರಿನ್ ಪಾಯಿಂಟ್, ಇದು ಯೂಟ್ರಸ್ ಪಾಯಿಂಟ್. ಈ ಪಾಯಿಂಟ್ ಕರೆಕ್ಟ್ ಆಗಿ ಒತ್ತಿದ್ರೆ ನಮ್ಗೆ ಈ ಋತುಸ್ರಾವ ಅನ್ನೋದು ಇರ್ರೆಗ್ಯುಲರ್ ಆಗಲ್ಲ, ಅದು ಕ್ರಮಬದ್ಧವಾಗಿ ಆಗತ್ತೆ. ಅದೊಂದು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಸರಿಪಡಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ ಕಾಲಲ್ಲಿ ಅಂದ್ರೆ ಋತುಸ್ರಾವ ಕರೆಕ್ಟ್ ಟೈಮ್ ಆಗ್ಬೇಕಂತ ಹೇಳ್ತಾ ಇದ್ದೀನಿ ನಾನು. ಕರೆಕ್ಟ್ ಟೈಮ್ ಆಗ್ಬೇಕಂದ್ರೆ, ಈಗಾಗಲೇ ನೋಡಿದ್ವಲ್ಲ, ಕಾಲಲ್ಲಿ ಸ್ಪ್ಲೀನ್ 1 ಪಾಯಿಂಟ್ ಇದೆ ನೋಡಿ, ಮತ್ತೆ ಲೆಫ್ಟ್ ಸೈಡ್ ಬನ್ನಿ, ಲೆಫ್ಟ್ ಸೈಡ್ ತೋರಿಸ್ತಾ ಇದ್ದೀನಿ, ಸ್ಪ್ಲೀನ್ 1 ಪಾಯಿಂಟ್, ಆ ಪಾಯಿಂಟ್ ಒತ್ತಬೇಕಾಗತ್ತೆ. ಆಮೇಲೆ
ಸ್ಪ್ಲೀನ್ 6 ಪಾಯಿಂಟ್ ಅಂದ್ರೆ ಈ ಆಂಕಿಲ್ ಇಂದ ಮೇಲೆ ಇರೋ ಪಾಯಿಂಟ್ ಇದ್ರೆ ಮಧ್ಯದಲ್ಲಿ ಚಿತ್ರ ಇದೆ ನೋಡಿ. ಈ ಸ್ಪ್ಲೀನ್ 6 ಪಾಯಿಂಟ್, ಸ್ಪ್ಲೀನ್ 1 ಪಾಯಿಂಟ್ ಮತ್ತೆ ಈ ಕೈಲಿರುವಂತ 2 ಪಾಯಿಂಟ್. ಇಷ್ಟೆಲ್ಲ ನಾವು ಕರೆಕ್ಟ್ ಆಗಿ ಒತ್ತಡ ಕೊಟ್ರೆ, ಸರಿಯಾಗಿ ಒತ್ತಡ ಕೊಟ್ರೆ, ಬ್ಯಾಲೆನ್ಸ್ ಆಗಿ ಒತ್ತಡ ಕೊಡ್ತಾ ಹೋದ್ರೆ ಈ ಆಕ್ಯುಪ್ರೆಷರ್ ಅಲ್ಲಿ ಖಂಡಿತವಾಗಿ ನಿಮ್ಗೆ ಇರ್ರೆಗ್ಯುಲರ್ ಅಂದ್ರೆ ಕ್ರಮಬದ್ಧೀಕರಣ ಅಂತದ್ದು ಯಾವ್ದ್ರಲ್ಲಿ ತಗೊಂಡ್ ಬರ್ಬೋದು, ಖಂಡಿತವಾಗಿ ನಿಮ್ಮ ಈ ಋತುಸ್ರಾವದಲ್ಲಿ ಕ್ರಮಬದ್ಧೀಕರಣ ತಗೊಂಡ್ ಬರ್ಬೋದು ಸ್ನೇಹಿತರೆ. ಸೊ ಇಷ್ಟೆಲ್ಲ ಅಂಶಗಳು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದುವಾಗಿ ತಿಳ್ಕೊಂಡಿ ಸ್ನೇಹಿತರೆ. ಮುಟ್ಟಿನ ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು ದಯವಿಟ್ಟು ಪ್ರತಿಯೊಬ್ಬರು ಪಾಲನೆ ಮಾಡಿ. ಇಷ್ಟೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ತಮಗೆಲ್ಲರಿಗೂ ಧನ್ಯವಾದ. ನಮಸ್ತೆ.